ಜನಪ್ರತಿನಿಧಿಗಳೇ ರ್ಯಾಲಿ ಮತ್ತು ಪ್ರತಿಭಟನೆಗೆ ಜನ ಬರ್ತಾರೆ, ಅವರೆಲ್ಲ ಬಂದು ಓಟ್ ಹಾಕೋದಿಲ್ಲ. ಪ್ರಜಾರಾಜ್ಯಂ ಕತೆ ಏನಾಯ್ತು ಅಂತ ಕಣ್ಣ ಮುಂದಿದೆ. ದಳಪತಿ ವಿಜಯ್ಗೆ ಕಿವಿ ಮಾತು ಹೇಳಿದ ಕಮಲ್ ಹಾಸನ್. ಸಭೆಗೆ ಬಂದವರೆಲ್ಲ ಓಟ್ ಹಾಕಲ್ಲ, ರ್ಯಾಲಿಗೆ ಬಂದವರೆಲ್ಲ ಮತ ಹಾಕೋದಿಲ್ಲ. ಪ್ರಜಾರಾಜ್ಯಂ ಕತೆ ಏನಾಯ್ತು ಅಂತ ಕಣ್ಣು ಮುಂದೆ ಇದೆ. ದಳಪತಿ ವಿಜಯ್ಗೆ ಕಿವಿ ಮಾತು ಹೇಳಿದ ಕಮಲ್ ಹಾಸನ್. ಇದು ಕೇವಲ ವಿಜಯ್ಗೆ ಮಾತ್ರ ಅನ್ವಯಿಸುವಂತಹದ್ದಲ್ಲ, ಎಲ್ಲರಿಗೂ ಅನ್ವಯಿಸುತ್ತೆ, ನನಗೂ ಅನ್ವಯ ಆಗುತ್ತೆ. ಸಕಲ ಕಲಾ ವಲ್ಲಭ ನಟ ಕಮಲ್ ಹಾಸನ್ ಹೇಳಿಕೆ. ಟಿವಿಕೆ ಪಾರ್ಟಿ ಕಟ್ಟಿರುವ ವಿಜಯ್ ರ್ಯಾಲಿಗಳಿಗೆ ಸಖತ್ ರೆಸ್ಪಾನ್ಸ್ ಬರ್ತಾ ಇದೆ. ವಿಜಯ್ ರ್ಯಾಲಿಗಳಿಗೆ ಲಕ್ಷಾಂತರ ಜನ ಸೇರುತ್ತಿದ್ದಾರೆ. ತಮಿಳುನಾಡಿನಾದ್ಯಂತ ರ್ಯಾಲಿಗಳು, ಸಂಭ್ರಮ, ವಿಜೃಂಭಣೆ ಎಲ್ಲ ನಡೀತಾ ಇದೆ. ಇಂತಹ ಹೊತ್ತಲ್ಲಿ ಯಾಮಾರಬೇಡ ಎಂಬ ಕಿವಿ ಮಾತು. ಸಭೆಗೆ ಬಂದವರೆಲ್ಲ ಓಟ್ ಹಾಕೋದಿಲ್ಲ. ಟಿವಿಕೆ ಪಕ್ಷವನ್ನ ಕಟ್ಟಿದವರು ತಮಿಳಿನ ನಟ ವಿಜಯ್ ಈಗ ಟಿವಿಕೆ ಪಕ್ಷದ ಒಂದು ತರಹದ ಮ್ಯಾಜಿಕಲ್ ರ್ಯಾಲಿಗಳನ್ನು ತೋರಿಸ್ತಾ ಇದ್ದಾರೆ ತಮಿಳುನಾಡಿನ ಸ್ಟಾಲಿನ್ ಪಕ್ಷಕ್ಕೆ. ಒಂದು ಕಡೆ ಟಿವಿಕೆ ಸ್ಟಾಲಿನ್ ಪಕ್ಷದ ಡಿಎಂಕೆ ಪಕ್ಷಕ್ಕೆ ಥ್ರೆಟ್ ಆಗಿರುವಾಗ, ಇನ್ನೊಂದು ಕಡೆ ಡಿಎಂಕೆ ಎಐಎಡಿಎಂಕೆ ಎರಡೂ ಪಕ್ಷ ಮೈತ್ರಿಯಾಗಿ ಟಿವಿಕೆಯನ್ನು ಒಡೆದು ಹಾಕಬೇಕು ಅನ್ನೋ ಪ್ರಯತ್ನಗಳು ತೆರೆಮರೆಯಲ್ಲಿ ನಡೀತಿರಬೇಕಾದ್ರೆ, ಟಿವಿಕೆ ಪಕ್ಷದ ಶಕ್ತಿ ತಮಿಳುನಾಡಿನಾದ್ಯಂತ ಪ್ರದರ್ಶನಗೊಳ್ತಾ ಇದೆ. ಒಂದು ಕಡೆ ಕಮಲ್ ಹಾಸನ್ ಇದೇ ರ್ಯಾಲಿಗೆ ಸಂಬಂಧಪಟ್ಟ ಹಾಗೆ ಒಂದು ಹೇಳಿಕೆ ಕೊಡುವಾಗ, ಅಲ್ರಯ್ಯ, ನೀವೆಲ್ಲ ರಾಜಕಾರಣಿಗಳಾಗಬೇಕಾದವರು ಅಥವಾ ನೀವು ಜನಪ್ರತಿನಿಧಿಗಳಾಗಬೇಕಾದವರು, ಹಂಗಂತ ನಿಮ್ಮ ಪ್ರೋಗ್ರಾಮ್ಗಳಿಗೆ, ನಿಮ್ಮ ರ್ಯಾಲಿಗಳಿಗೆ, ನಿಮ್ಮ ಪ್ರತಿಭಟನೆಗಳಿಗೆ ಬಂದವರೆಲ್ಲ ನಾಳೆ ದಿನ ಓಟ್ ಹಾಕಬೇಕು ಅಂತೇನೂ ಇಲ್ಲ. ಬ್ಲೈಂಡ್ ಆಗಿ ನಂಬೋದಕ್ಕೆ ಹೋಗಬೇಡಿ, ಯಾಮಾರಬೇಡಿ ಅಂತ ಹೇಳಿ ಕಮಲ್ ಹಾಸನ್ ಟಿವಿಕೆ ಪಕ್ಷದ ನಿರ್ಮಾತೃ ದಳಪತಿ ವಿಜಯ್ ಅವರಿಗೆ ಕಿವಿ ಮಾತನ್ನು ಹೇಳಿದ್ದಾರೆ. ಟಿವಿಕೆ ಪಾರ್ಟಿ ಕಟ್ಟಿರುವ ವಿಜಯ್ ರ್ಯಾಲಿಗಳಿಗೆ ಈಗಾಗಲೇ ಸಖತ್ ರೆಸ್ಪಾನ್ಸ್ ಬರ್ತಾ ಇದೆ. ವಿಜಯ್ ರ್ಯಾಲಿಗಳಿಗೆ ಲಕ್ಷಾಂತರ ಜನ ಸೇರ್ತಾ ಇದ್ದಾರೆ. ಇಂತಹ ಹೊತ್ತಲ್ಲಿ ಯಾಮಾರಬೇಡ ಎಂಬ ಕಿವಿ ಮಾತನ್ನು ಕೂಡ ಕಮಲ್ ಹಾಸನ್ರಿಂದ ವಿಜಯ್ಗೆ ವ್ಯಕ್ತವಾಗಿದೆ. ಸೊ ಸಭೆಗೆ ಬಂದವರೆಲ್ಲ ವೋಟ್ ಹಾಕೋದಿಲ್ಲ. ಪ್ರಜಾರಾಜ್ಯಂ ಕತೆ ಏನಾಯಿತು ನಿಮಗೆ ಗೊತ್ತಿರ್ಬೋದು. ಚಿರಂಜೀವಿ ಪಕ್ಷ ಕಟ್ಟಿದ್ರು, ಏನಾದರೂ ಪವನ್ ಕಲ್ಯಾಣ್ 2 ಬಾರಿ ಸೋತರು. ಅದಾದ ನಂತರ ಬಿಡಿ ಬೇರೆ ಬೇರೆ ತರಹದಲ್ಲಿ ಅಧಿಕಾರ ಸಿಕ್ತು. ಸೊ ರಜನಿಕಾಂತ್ ಕೂಡ ಈ ಪ್ರಯತ್ನದಲ್ಲಿ ಹಿಂದೇಟು ಹಾಕಿರಲಿಲ್ಲ. ಒಂದು ರಾಜಕೀಯ ಪಕ್ಷ ಕಟ್ಟಬೇಕು ಅನ್ನೋ ಪ್ರಯತ್ನ ಮಾಡಿದ್ರು. ಭಾಷಾ ಸಿನಿಮಾದಲ್ಲಿ ಡೈಲಾಗ್ ಹೊಡೆದಂಗಲ್ಲ ರಾಜಕಾರಣ ಅಂಥೇಳಿ ಜನ ಸರಿಯಾಗಿ ಪಾಠ ಕಲಿಸ್ಬಿಟ್ರು. ಆ ಮನುಷ್ಯ ಹೆಜ್ಜೆ ಇಡೋದಕ್ಕೆ ಭಯಪಟ್ಟ. ಸೊ ಕಮಲ್ ಹಾಸನ್ ಕೂಡ ಆ ಪ್ರಯತ್ನದಿಂದ ಹಿಂದೇಟು ಹಾಕಿರಲಿಲ್ಲ. ಒಂದು ರಾಜಕೀಯ ಪಕ್ಷ ಕಟ್ಟಬೇಕು ಅಂತ ಅವರು ಹೋರಾಡಿದ್ರು. ಅವರಿಗೇನಾಯಿತು? ಮುಖಭಂಗ. ಸೊ ಹೀಗೆ ಸಿನಿಮಾದಲ್ಲಿ ಬಣ್ಣ ಹಚ್ಚಿಕೊಂಡಂತಲ್ಲ, ರಾಜಕೀಯದಲ್ಲಿ ಮೆರೆಯುವಂತಹದ್ದು. ರಾಜಕೀಯದಲ್ಲಿ ಅದರದೇ ಆದಂಥ ಸ್ಟ್ರಾಟಜಿಗಳು, ಅದರದೇ ಆದಂಥ ಸೂಕ್ಷ್ಮತೆಗಳು ಬೇಕಾಗುತ್ತೆ. ಟ್ಯಾಲೆಂಟ್ ಇದೆ ಎನ್ನುವ ಮಾತ್ರಕ್ಕೆ ಸ್ಕ್ರೀನ್ನಲ್ಲಿ ನಾವು ಮಿಂಚಬಹುದೇ ಹೊರತಾಗಿ ರಾಜಕೀಯದ ಅಖಾಡದಲ್ಲ ಅನ್ನೋ ಸಂದೇಶವನ್ನು ಕಮಲ್ ಹಾಸನ್ ವಿಜಯ್ರವರಿಗೆ ತಲುಪಿಸಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.